ಇವತ್ತು ರಿವ್ಯೂ ಮಾಡೋಕ್ಕೆ ಬಂದು ಸುಜುಕಿ ವಿಸ್ಟಮ್ 250cc ಇದು. ಸೊ ಅದರ ಡೀಟೇಲ್ಸ್ ಎಲ್ಲ ಯಾವ್ಯಾವ ರೀತಿದೆ ಅಂತ ಪ್ರೈಸು ಮತ್ತು ಮೈಲೇಜು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇನ್ನೇನು ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಬನ್ನಿ. ಇಂಡಿಕೇಟರ್ಸ್ ಬರುತ್ತೆ, ಹಾಗೆ ಫ್ರಂಟ್ ಗಾರ್ಡ್ ನೋಡೋದು ಯಾವ ರೀತಿ ಇದೆ ಅಂತ ಸುಮ್ಮನೆ ಸಿಂಪಲಾಗಿ ಡೀಸೆಂಟ್ ಏನಪ್ಪ ಅಂತ ಹೇಳ್ಬೋದು. ಹಾಗೆ ನಿಮಗೆ ಫ್ರಂಟಲ್ಲಿ ಕೂಡ ನಿಮಗೆ ನಂಬರ್ ಪ್ಲೇಟ್ದೊಂದು ಇದು ಕೊಟ್ಟಿದ್ದಾರೆ, ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಮಾಡೋಕ್ಕೆ. ಮತ್ತು ಇಲ್ಲಿ ನೋಡ್ತಾ ಇರೋದು ನನಗೆ ಎಲ್ಲೋ ಮತ್ತು ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ವಿಸ್ಟಮ್ ಲೋಗೋ ಕೂಡ ಇದೆ, ವಿಸ್ಟಮ್ಸ್ VX ಅನ್ನೋದು. ಸೊ ಹಾಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ವಿತ್ ನೋಡ್ತಾ ಇರ್ಬೋದು ಇಲ್ಲಿ ರಿಫ್ಲೆಕ್ಟರ್ ಕೂಡ ಕೊಟ್ಟಿದ್ದಾರೆ ಅಂತ. ಹಾಗೆ ನಿಮಗೆ ಫ್ರಂಟಲ್ಲೂ ಡಿಸ್ಕ್ ಬರುತ್ತೆ, ವಿತ್ ಡ್ಯುಯಲ್ ಚಾನಲ್ ABS ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಬೈಬರ್ ಡಿಸ್ಕ್ ಕ್ಯಾಲಿಪರ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ವೀಲ್ ಸೈಜ್ ನೋಡೋದಾದರೆ ವೀಲ್ ಬಂದು ನಿಮಗೆ 19 ಇಂಚ್ ಅಲೈ ವೀಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ಹಾಗೆ ನಿಮಗೆ ಸೈಡ್ ವ್ಯೂ ನೋಡೋದಾದರೆ ಈ ರೀತಿ ಬರುತ್ತೆ, ನೋಡ್ತಾ ಇರ್ಬೋದು ಎಲ್ಲೋ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ವ್ಯೂ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಗ್ಲಾಸಿ ಲುಕ್ ಬರುತ್ತೆ, ಮತ್ತು ನಿಮಗೆ ಇಲ್ಲಿ ಬಂದು ಇಲ್ಲೂ ಅಷ್ಟೇ ಗ್ಲಾಸಿನೇ ಪೇಂಟೆಡ್ ಫಿನಿಶ್ ಬರುತ್ತೆ. ಮತ್ತು ನಿಮಗೆ SX ಲೋಗೋ ಕೂಡ ಇದೆ ಅಂತ ಹೇಳ್ಬೋದು. ಸೊ 250cc ಆಗಿರೋದ್ರಿಂದ 250cc ಲೋಗೋ ಬರುತ್ತೆ, ವಿತ್ ಸುಜುಕಿ ಲೋಗೋ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಸೀಟ್ ಹೈಟ್ ಬಂದು 835 ಸೀಟ್ ಹೈಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇಂಜಿನ್ ಡೀಟೇಲ್ಸ್ ಬರೋದಾದ್ರೆ ನಿಮಗೆ ಸಿಂಗಲ್ ಸಿಲಿಂಡರು 4 ವ್ಯಾಲ್ವು ಆಯಿಲ್ ಕೂಲ್ಡ್ ಇಂಜಿನ್ ಬರುತ್ತೆ ಅಂತ ಹೇಳ್ಬೋದು. ಸೊ ಓವರಾಲ್ ಮೈಲೇಜ್ ಬಂದು ಕಂಪ್ನಿ ಕಡೆಯಿಂದ 32 to 35 ಕಿಲೋಮೀಟರ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೀವು ಆನ್ ರೋಡ್ ಯಾವ ರೀತಿ ಹೋಗ್ತೀರಾ ಅದ್ರ ಬೇಸ್ ಮೇಲೆ ಮೈಲೇಜ್ ಬರುತ್ತೆ ಹೇಳ್ಬೋದು. ಸೊ ನಿಮಗೆ ಬ್ರೇಕ್ ಲೀವರ್ದು ಅಷ್ಟೇ ನೋಡ್ತಾ ಇರ್ಬೋದು, ಫಾರ್ಡ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಸ್ವಲ್ಪ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಇಲ್ಲಿ ಸೈಲೆನ್ಸರ್ ಬರೋದಾದರೆ ನಿಮಗೆ ಡ್ಯುಯಲ್ ಎಕ್ಸಾಸ್ಟ್ ಟೈಪಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಗ್ಲಾಸಿ ಲುಕ್ ಕೂಡ ಬರುತ್ತೆ ಇಲ್ಲೊಂದು ಟೈಪು. ಮತ್ತು ನಿಮಗೆ ಫುಟ್ ರೆಸ್ಟ್ ಏನಾರ ಕಾಲಿಗೆ ಟಚ್ ಆದರೆ ಸೊ ಈಟ್ ಎಕ್ಸಾಸ್ಟು ಫುಟ್ ರೆಸ್ಟ್ಗೆ ಬರ್ಬೋದು ಅಂದ್ಬಿಟ್ಟು ಅದಕ್ಕೊಂದು ಗಾರ್ಡ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಯಾವುದನ್ನ ಲಗೇಜ್ ಕಟ್ಕೊಂಡು ನಿಮಗೆ ಈಸಿ ಆಗಲಿ ಅಂದ್ಬಿಟ್ಟು ಅದಕ್ಕೊಂದು ಕನೆಕ್ಷನ್ ಥರ ನೀವು ಏನನ್ನ ವೈರ್ ರೋಪ್ ಲಾಕ್ ಕಿಕ್ ಮಾಡೋದಾಗಲಿ ಸೊ ಅದಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಒಂದು ಗಾರ್ಡ್ ಥರನೂ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೀವು ಇಲ್ಲಿ ಕಲರ್ ಕಾಂಬಿನೇಷನ್ ನೋಡಿದ್ರೆ ಗ್ರೇ ಕಲರು, ಬ್ಲ್ಯಾಕ್ ಕಲರು ಮತ್ತು ಎಲ್ಲ ಮೂರು ಟೈಪ್ ಥರ ಕಲರ್ ಕಾಂಬಿನೇಷನ್ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ರಿಯರ್ ಸಸ್ಪೆನ್ಷನ್ ಬರೋದಾದ್ರೆ ನೋಡ್ತಾ ಇರ್ಬೋದು, ರಿಯರ್ ಸಸ್ಪೆನ್ಷನ್ ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ ಅಂತ ಹೇಳ್ಬೋದು. ಸೊ ಯಾವ ರೀತಿ ಇದೆ ಅಂತ ನೋಡ್ಬೋದು ನಿಮಗೆ. ಮತ್ತು ನಿಮಗೆ ರಿಯರ್ ಮಡ್ಗಾರ್ಡು ಸಸ್ಪೆನ್ಷನ್ಗೂ ಮಡ್ಗಾರ್ಡ್ ಹೆಸರು ಬರೆದಿರೋ ಥರ ಮಡ್ಗಾರ್ಡ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗೆ ರಿಯರ್ ವೀಲ್ ಬರೋದಾರೆ ನೋಡ್ತಾ ಇರ್ಬೋದು, ರಿಯರ್ ವೀಲಲ್ಲೂ ಡಿಸ್ಕ್ ವಿತ್ ನಿಮಗೆ ABS ಕೂಡ ಬರುತ್ತೆ ಅಂತ ಹೇಳ್ಬೋದು. ಇಲ್ಲೂ ಅಷ್ಟೇ ನಿಮಗೆ ಕ್ಯಾಲಿಪರ್ ಬಂದು ಬೈಬರ್ ಕ್ಯಾಲಿಪರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ವೀಲ್ ಬರೋದಾರೆ ನೋಡ್ಬೋದು, ವೀಲ್ ಬಂದು ನಿಮಗೆ ರಿಯರ್ ವೀಲ್ ಬಂದು 17 ಇಂಚ್ ರಿಯರ್ ವೀಲ್ ಬರುತ್ತೆ ಅಂತ ಹೇಳ್ಬೋದು. ಈ ಟೈರ್ ಸೈಜ್ ನೋಡಿದ್ರೆ 140/70/17 ಇಂಚು ಅಲೈ ವೀಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ರಿಯರ್ ಇದರಲ್ಲಿ ನೋಡೋದಾದರೆ ನಿಮಗೆ ಟಾಪ್ ಬಾಕ್ಸ್ ಇಡೋಕ್ಕೆ ಇವ್ರ ಕಡೆಯಿಂದನೇ ಸ್ವಲ್ಪ ಗ್ರಾಬ್ ಹ್ಯಾಂಡ್ಲ್ ಥರ ಕೊಟ್ಟಿದ್ದಾರೆ, ಪಿಲ್ಲಂಡ್ಲೈಡರ್ಗೂ ಗ್ರಿಪ್ ಇರಲಿ ಇಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಒಂದು ಸಪೋರ್ಟಾಗಿರಲಿ ಅಂದ್ಬಿಟ್ಟು ಕಂಪ್ನಿ ಕಡೆಯಿಂದನೇ ಕೊಡ್ತಾಯಿದ್ದಾರೆ. ಸೊ ರಿಯರಲ್ಲಿ ನಿಮ್ಗೆ ನೋಡೋದಾದ್ರೆ ಟೈಲ್ ಲ್ಯಾಂಪ್ ನೋಡೋದಾದ್ರೆ ನಿಮಗೆ LED ಟೈಲ್ ಲ್ಯಾಂಪ್ ಬರುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ನಿಮಗೆ ಇಂಡಿಕೇಟರ್ಸ್ ಮಾತ್ರ ಅಲಜಿನ್ ಥರ ಬರುತ್ತೆ, ಇಲ್ಲೊಂದು ರಿಫ್ಲೆಕ್ಟರ್ ಬರುತ್ತೆ, ಮತ್ತು ಇಲ್ಲಿ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಮಾಡಿದ್ರೆ ನಿಮಗೊಂದು ಇಲ್ಲೂ ಅಷ್ಟೇ LED ಲೈಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ರಿಯರ್ ಮಡ್ಗಾರ್ಡು ಅಷ್ಟೇ ಡೀಸೆಂಟ್ ಎನಫ್ ಅಂತ ಹೇಳ್ಬೋದು. ಸೊ ನಿಮ್ಗೆ ನೋಡೋದಾದರೆ ಇಲ್ಲಿ ಚೈನ್ಗೂ ಅಷ್ಟೇ ಒಳ್ಳೆ ಕವರ್ ಕೊಟ್ಟಿದ್ದಾರೆ. ಸೊ ಅದು ಒಂದು ರೀತಿ ಯೂಸ್ಫುಲ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸ್ಯಾರಿ ಗಾರ್ಡ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು, ಕಂಪ್ನಿ ಕಡೆಯಿಂದ ಬರುತ್ತೆ. ಅದು ಒಂದು ತುಂಬ ಯೂಸ್ಫುಲ್ ಇದು ಅಂತ ಹೇಳ್ಬೋದು. ಕೆಲವೊಂದು ಕಡೆ ಸಪ್ರೇಟಾಗಿ ನಾವು ಆಕ್ಸಸರೀಸ್ ಆಗಿ ಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಇಲ್ಲಿ ಸೀಟ್ ಟೈಪ್ ನೋಡಿದ್ರೆ ನಿಮಗೆ ಸ್ಪ್ಲಿಟ್ ಥರ ಬರುತ್ತೆ ಸಿ ಟೈಪ್ ಅಂತ ಹೇಳ್ಬೋದು. ಸೀಟು ನೋಡ್ತಾ ಇರ್ಬೋದು ಯಾವ ರೀತಿ ಬರುತ್ತೆ ಅಂತ. ನಿಮಗೆ 835 ಸೀಟ್ ಹೈಟ್ ಆಗಿರೋದ್ರಿಂದ ನನ್ನ ಹೈಟ್ಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಸೊ ನಾವು ಕುತ್ಕೊಂಡಾಗ ನೋಡಿ ಯಾವ ರೀತಿ ಬರುತ್ತೆ ಅಂತ. ಸ್ವಲ್ಪ ಫುಟ್ಟು ಫುಲ್ಲು ಬೇಸಲ್ಲಿ ಪ್ಲೇಸ್ಮೆಂಟ್ ಆಗೋದಿಲ್ಲ, ಸ್ವಲ್ಪ ಟಚ್ ಆಗುತ್ತೆ, ನೀಟ್ ಟಚ್ ಆಗುತ್ತೆ. ಸೊ ಇಟ್ಸ್ ಓಕೆ, ಯೂಸ್ ಮಾಡೋಕ್ಕಂತೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಅಷ್ಟೇ ಹ್ಯಾಂಡಲ್ ಬಾರ್ ನೋಡ್ತಾ ಇರ್ಬೋದು ಯಾವ ರೀತಿ ಬರುತ್ತೆ ಅಂತ ಕುತ್ಕೊಂಡಾಗ. ಸೊ ರೈಡಿಂಗು ಅಷ್ಟೇ, ರೈಡಿಂಗ್ ಪೊಸಿಷನ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಅಡ್ವೆಂಚರ್ ಬೈಕ್ ಆಗಿರೋದ್ರಿಂದ ನಿಮಗೆ ನೋಡ್ತಾ ಇರ್ಬೋದು ಹೈಟಲ್ಲಿ ನಾವು ಏನಾನ ಅಡ್ವೆಂಚರಸ್ ರೈಡ್ ಮಾಡೋಕ್ಕೆ ಹೋದಾಗ ನೀವು ನಿಂತ್ಕೊಂಡಾಗ 5'10", 5'11" ಫೀಟ್ ಇರೋರಿಗೆ ಸೊ ಈಸಿಯಾಗಿ ಹ್ಯಾಂಡಲ್ ಬಾರ್ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಈ ಥರ ಬಕ್ಕೊಂಡು ಓಡಿಸೋ ಅಷ್ಟು ಅವಶ್ಯಕತೆ ಇಲ್ಲ, ಸೊ ಆರಾಮಾಗಿ ಓಡಿಸ್ಬೋದು ಅಂತ ಹೇಳ್ಬೋದು.
ಸೊ ನೋಡೋದ್ರೆ ನಿಮಗೆ ಸುಜುಕಿ ಲೋಗೋ ಬರುತ್ತೆ ವಿತ್ ನಿಮಗೆ ನೋಡ್ಬೋದು ಇಲ್ಲಿ ಕೀ ಸ್ಲಾಟ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಕೀ ಸ್ಲಾಟಲ್ಲಿ ನಿಮಗೆ ಇದು ಇಲ್ಲಿ ಏನು ಲೋಗೋ ಇದು ಬರುತ್ತೆ, ಇದು ಮ್ಯಾಪ್ಸ್ದು ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬರುತ್ತೆ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ ಸ್ಪೀಡೋ ಇದ್ರದ್ದು ಮತ್ತು ಗೇರ್ ಶಿಫ್ಟರ್ದು ಮತ್ತು ಅಥವಾ RPMದು ಮತ್ತು ಫ್ಯೂಲ್ ಇಂಡಿಕೇಟರ್ಸ್ ಏನಿದೆ ಅದರದ್ದು ಮತ್ತು ಟೈಮಿಂಗ್ಸ್ದು ಬರುತ್ತೆ ಅಂತ ಹೇಳ್ಬೋದು. ಸೊ ಎ ಬಿ ಎಸ್ ಇಂಡಿಕೇಟರ್ಸು, ಹೆಡ್ಲೈಟ್ಸ್ದು ಅದು ನಾರ್ಮಲಾಗಿ ಏನೇನಿದೆ ಅವೆಲ್ಲ ಪ್ಲೇಸ್ಮೆಂಟ್ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ನಿಮ್ಮ ಬಟನ್ಸ್ಗಳು ನೋಡೋದಾದ್ರೆ ಹೆಡ್ಲೈಟ್ಸು ಡಿಮ್ಯಾಂಡ್ ಡಿಪ್ ಬಟನ್ಸು ವಿತ್ ಪಾಸಿಂಗ್ ಬಟನ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ಇಂಡಿಕೇಟರ್ಸ್ ಬಟನ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಷ್ಟೇ ಆರನ್ ಬಟನ್ಸು ಮತ್ತು ನಿಮ್ಗೆ ಇಲ್ಲಿ ಒಂದು ಸೈಡ್ ಬರೋದಾದರೆ ನಿಮಗೆ ನೋಡ್ತಾ ಇರ್ಬೋದು ಟೈಪು ಎ ಟೈಪು USB ಪೋರ್ಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇರ್ಬೋದು ಇನಿಷಿಯಲ್ ಪಿಕಪ್ ಯಾವ ರೀತಿ ಇದೆ ಅಂತ. ಅಡ್ವೆಂಚರ್ ಬೈಕ್ ಆಗಿರೋದ್ರಿಂದ ಡೀಸೆಂಟಾಗಿ ಪಿಕಪ್ ಬರುತ್ತೆ ಅಂತ ಹೇಳ್ಬೋದು. ವಿಂಡ್ಸು ಅಷ್ಟೇ ಫ್ರಂಟಲ್ಲಿ ನೋಡ್ತಾ ಇರ್ಬೋದು ನೀವು, ವಿನ್ ಗಾರ್ಡ್ ಹಾಕಿರೋದ್ರಿಂದ ಸೊ ಏರ್ ಫ್ಲೋನು ಅಷ್ಟೇ ನೀಟಾಗಿ ಬರುತ್ತೆ. ಅಪ್ ಟು ನಿಮಗೆ ಚೆಸ್ಟ್ ಲೆವೆಲ್ ಏನು ಬರುತ್ತಲ್ಲ ಆ ಲೆವೆಲಲ್ಲಿ ವಿನ್ ಗಾರ್ಡ್ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಪಿಕಪ್ಪು ಅಂತ. ಗಾಡಿ ಮಾತ್ರ ಓಡ್ಸೋಕ್ಕಂತೂ ತುಂಬ ಚೆನ್ನಾಗಿದೆ. ಮತ್ತು ನಿಮಗೆ ಅಡ್ವೆಂಚರಸ್ ಆಗಿ ನೀವೇನೋ ಆಫ್ ರೋಡ್ ರೈಡ್ ಗೀಡ್ ಮಾಡ್ತೀವಿ ಅಂದರೆ ಅದಕ್ಕೂ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಗಾಡಿ ಪಿಕಪ್ಪೂ ಅಷ್ಟೇ ಸಖತ್ತಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿ ಪಿಕಪ್ ಆಗ್ತಾಯಿದೆ, ತೊಗೋತಾ ಇದೆ ಗಾಡಿ ಅಂತ. ಮಸ್ತಾಗಿದೆ ಅಂತ ಹೇಳ್ಬೋದು ಗಾಡಿ ಪಿಕಪ್ಪು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಪಿಕಪ್ ತೊಗೋತಾ ಇದೆ ಗಾಡಿ ಅಂತ. ಕೊಡ್ತಾ ಇದ್ರೆ ಎಕ್ಸ್ಲೀಟ್ರು ಆ ಮಟ್ಟಕ್ಕೆ ನುಗ್ತಾ ಇದೆ ಗಾಡಿ. ಸೊ ಒಂದು ಅಡ್ವೆಂಚರ್ಸ್ ಗಾಡಿ ಈ ರೀತಿ ಪಿಕಪ್ ಕೊಟ್ಟು ಮತ್ತು ನಿಮಗೆ 2,78,000 ಗಾಡಿ ಕೊಡ್ತಾ ಇದ್ದಾನೆ ಅಂದರೆ 250cc ಗಾಡಿನ. ಸೊ ಬೆಸ್ಟ್ ಬೈ ಅಂತ ಹೇಳ್ಬೋದು. ಸೊ ಯಾರ್ಯಾರು ಬೈ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅವ್ರಿಗೆ ಒಳ್ಳೆ ಚಾಯ್ಸ್ ಅಂತ ಹೇಳ್ಬೋದು ಅಡ್ವೆಂಚರಸಲ್ಲಿ. ಸೊ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸು ಅಷ್ಟೇ 205 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ 205 mm ಗ್ರೌಂಡ್ ಕ್ಲಿಯರೆನ್ಸಲ್ಲಿ ನಿಮಗೆ ಎಲ್ಲ ನಾವು ಹೊರಗಡೆ ಹೋದಾಗ ನಮಗೆ ಈಸಿಯಾಗಿ ಗಾಡಿ ಓಡ್ಸೋಕ್ಕಾಗಲಿ ಏನೇ ಆಗಲಿ ತುಂಬ ಈಸಿ ಅಂತ ಹೇಳ್ಬೋದು. ಸೊ ನೋಡ್ಬೋದು ಹಂಸಲೆಲ್ಲ ನಾವು ಗಾಡಿನ ನಿಲ್ಲಿಸೋ ಅವಶ್ಯಕತೆನೇ ಇಲ್ಲ, ಏನಿಲ್ಲ. ಹಿಂಗೆ ಎದ್ದು ನಿಂತ್ಕೊಂಡು ಆರಿಸ್ಕೊಂಡು ಹೋಯ್ತಾ ಇರ್ತದೆ ಗಾಡಿ. ನೋಡಿ ಏನು ಅಷ್ಟೊಂದಿನ ಬೇರೆ ಗಾಡಿಗಳು ಅಷ್ಟು ಸುಮ್ಮನೆ ಎಗರಿದ ತಕ್ಷಣ ನಾವು ಎಗರೋ ಅಂತ ಇದಿರುತ್ತೆ ಬೇರೆ ಗಾಡಿಗಳಲ್ಲಿ. ಇದರಲ್ಲಾದರೆ ಆ ರೀತಿ ಸಸ್ಪೆನ್ಷನ್ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡೋಣ ರೀ ಯಾವ ರೀತಿ ಎಷ್ಟು ಪಿಕಪ್ವರೆಗೂ ಎಷ್ಟವರೆಗೂ ಹೋಗುತ್ತೆ ಅಂತ. ಪಿಕಪ್ಪು ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ನುಗ್ತಾ ಇದೆ ಗಾಡಿ ಅಂತ. ಸೊ ನೋಡ್ಬೋದು ಗಾಡಿ ಯಾವ ರೀತಿ ಹೋಯ್ತು ಅಂತ. ಸಕ್ಕತ್ತಾಗಿದೆ ಗಾಡಿ ಮಾತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ ಒಳ್ಳೆ ಬೆಸ್ಟ್ ಬೈ ಅಂತ ಹೇಳ್ಬೋದು. ಇಷ್ಟ ಆಗಿತ್ತು ಸುಜುಕಿ ವಿ-ಸ್ಟಾರ್ಮ್ 250cc ಅಡ್ವೆಂಚರ್ದು ರಿವ್ಯೂ ಆಗಿತ್ತು, ಅಡ್ವೆಂಚರ್ ಬೈಕ್ದು ರಿವ್ಯೂ ಆಗಿತ್ತು. ಸೊ ನಾವು ಇವತ್ತು ಇರೋದು ಬಂದು ಸುಜುಕಿ ಶೋರೂಮು ರಾಮನಗರದಲ್ಲಿರೋದು. ಸೊ ನಮ್ಮ ಕಡೆಯಿಂದ ನೀವು ಯಾರೇ ಬಂದರೂ ಇಲ್ಲಿ ಸುಜುಕಿ ವಿ-ಸ್ಟಾರ್ಮ್ನ ಬುಕ್ ಮಾಡಿದ್ರೆ ನಿಮಗೆ ಒಂದು ಹೆಲ್ಮೆಟ್ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಇದು ಆನ್ ರೋಡ್ ಪ್ರೈಸ್ ಬಂದು ನಿಮಗೆ 2,78,000 ಆನ್ ರೋಡ್ ಪ್ರೈಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಡ್ವೆಂಚರಸ್ ಆಗಿ ನೋಡ್ತಾ ಇರೋರು 250cc ಗಾಡಿಗಳನ್ನ ನೋಡ್ತಾ ಇರೋರು ಸೊ ಇದು ಒಳ್ಳೆ ಗುಡ್ ಬೈ ಅಂತ ಹೇಳ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.